ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಮಯಕ್ಕೆ ಸರಿಯಾಗಿ ಬಾರದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಬೇಸತ್ತ ಗ್ರಾಮಸ್ಥರು. ದೇವರಹಿಪ್ಪರಗಿ ತಾಲೂಕಿನ ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ಸರಿಯಾದ ಸಮಯಕ್ಕೆ ಬರುವುದೇ ಇಲ್ಲ. ಮೂಲಭೂತ ಸೌಕರ್ಯಗಳು ಸಿಗದೆ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ಅಧಿಕಾರಿಗಳಿಗೆ ಕರೆ ಮಾಡಿದರೂ ಅಧಿಕಾರಿಗಳು ಸುಳ್ಳು ನೆಪವನ್ನು ಹೇಳುತ್ತಾರೆ ಎಂದು ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರಾದ ಹಸನ್ ನದಾಫ್ ಹಾಗೂ ಕಾರ್ಯಕರ್ತರು ನಮ್ಮ ಮಾಧ್ಯಮದ ಮುಖಾಂತರ ಆಕ್ರೋಶ ಹೊರಹಾಕಿದ್ದಾರೆ. ಹಾಗೂ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಮೀದ್ ಮುಲ್ಲಾ, ದಾವೂದ್ ಹೆಬ್ಬಾಳ್, ಸಂಗನಗೌಡ ಹಾಗೂ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿಕ್ರು ಭಾಷಾ 14. ನಮಸ್ಕಾರ. ನಮ್ಮ ಕರ್ನಾಟಕ ತಾಲೂಕು ಅಧ್ಯಕ್ಷ ಹಸನ್ ನದಾಫ್ ಮಾತಾಡೋದು. ದೇವರಹಿಪ್ಪರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾರ್ಕಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಇಂದು ಬಂದಿದ್ದು. ಇಲ್ಲಿ ಪಂಚಾಯತಿ ಒಳಗೆ ಯಾವ ಅಭಿವೃದ್ಧಿ ಅಧಿಕಾರಿಗಳಿಲ್ಲ, ಸೆಕ್ರೆಟರಿ ಇಲ್ಲ, ಕಾರ್ಯದರ್ಶಿಗಳಿಲ್ಲ ಮತ್ತು ಯಾರು ಪಿಯೂನು ಯಾರು ಇಲ್ಲ. ಗ್ರಾಮ ಪಂಚಾಯತಿ ಇರೋದು ಗ್ರಾಮಗಳ ಅಭಿವೃದ್ಧಿ ಮಾಡ್ಲಿಕ್ಕೆ. ಅಧಿಕಾರಿಗಳಿಗೆ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು, ಡ್ಯೂಟಿ ಮಾಡೋದು ಬಿಟ್ಟು ತಾವೇನು ಮೀಟಿಂಗ್ ಹೋಗಿದ್ದೀನಿ, ನಾನು ಹೋಗಿದ್ದೀನಿ ಅಂತೇಳಿ ಇವರು ಹಾರಿಕೆ ಉತ್ತರ ಕೊಡತ್ತಾರ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಇದನ್ನು ಪರಿಶೀಲಿಸಿ, ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಇದನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಾನು ಆಗ್ರಹಿಸಿದ್ದೇನೆ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಮಾರಕಪ್ಪನಹಳ್ಳಿಯ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೇವೆ. ಗ್ರಾಮ ಪಂಚಾಯತಿಗೆ ನಾವು ಯಾಕೆ ಬಂದೇವಪ್ಪ ಅಂದ್ರೆ ಈ ಊರಿನ ಜನರಿಗೆ ಭಾಳ ಸಮಸ್ಯೆಗಳು ಇಲ್ಲಿ ಯಾರು ಬಂದು ಕೇಳಾರ್ದಂಗಾಗ್ಯದ. ಈ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಅಧಿಕಾರಿಗಳು ನಿದ್ರೆಯಲ್ಲಿ ಜರುಗಿದಾರೆ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಇಲ್ಲಿ ಬಂದು ನೋಡಿ ನಾವು ಒಂದು 2 ಗಂಟೆಗೆ ಬಂದಿದ್ದೆ. ನಾವು ಮಧ್ಯಾಹ್ನದಲ್ಲಿ ಬಂದರು ಒಬ್ಬರು ಅಧಿಕಾರಿಗಳಿಲ್ಲ, ಕೀಲಿ ಹಾಕೊಂಡು ಹೋಗ್ಯಾರ ಗ್ರಾಮ ಪಂಚಾಯತಿಗೆ. ಇವರು ಮತ್ತು ಊರ ಅಭಿವೃದ್ಧಿ ಮಾಡೋರು. ಇಲ್ಲಿ ಬಂದ್ರೆ ಯಾ ಆಪ್ರೇಟರು ಇಲ್ಲ, ಯಾ ಪಿ ಡಿ ಒ ಇಲ್ಲ, ಯಾರು ಕೇಳಿದ್ರೆ ನಾ ಅಲ್ಲಿ ಹೋಗೀನಿ ಇಲ್ಲಿ ಹೋಗೀನಿ ಮತ್ತು ಫೋನ್ ರಿಸೀವ್ ಮಾಡಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ ಆಗ್ಯಾರ. ಇಲ್ಲಿ ಮತ್ತು ಗ್ರಾಮಗಳದೆಲ್ಲ ಕೆಲಸಗಳು ಹೆಂಗೆ ಆಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಕಳ್ಸಾಗಲ್ಲ, ಏನೂ ಆಗಲ್ಲ ಇಲ್ಲಿ. ಯಾಕಂದ್ರೆ ಆಫೀಸ್ ನೀವಂತದ, ಇದು ಗ್ರಾಮ ಪಂಚಾಯತಿ ಅನ್ನೋದು ಅನ್ಸಲಾಗ್ಯದ ನನಗೆ. ಒಳಗೆ ಹೋದ್ರೆ ನೀವಂತದ. ಇಲ್ಲಿ ನಮ್ಗೆ ಊರಿನ ಜನ ಫೋನ್ ಹಚ್ಚಿ ಹೇಳಿದ್ರು, ಇಲ್ಲಿ ಏನ್ರಿ ನಾವು ಬಂದಾಗೊಮ್ಮೆ ಯಾವ ಸಿಬ್ಬಂದಿಗಳಿರಲ್ಲ, ಏನೂ ಇರಲ್ರಿ, ನಾವು ಬಂದ್ರೆ ಯಾವ ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಇದ್ದು ಇಲ್ಲಾರ್ದಂಗೆ ಆಗ್ಬಿಟ್ಟ. ನಮ್ಗೆ ಭಾಳ ಸಮಸ್ಯೆ ಆಗ್ಯದ. ತೆಗಿನ ನಮ್ಮ ಕರ್ನಾಟಕ ಸಂಘಟನೆಗೆ, ನಮ್ಮ ಕರ್ನಾಟಕ ಸೇನೆ ಸಂಘಟನೆಗೆ ಫೋನ್ ಹಚ್ಚಿ ಹೇಳಿದಾಗ ನಾವು ಅಧ್ಯಕ್ಷರು, ನಮ್ಮ ಪದಾಧಿಕಾರಿ ಎಲ್ಲರೂ ಬಂದು ನೋಡಿದೀವಿ. ಅವ್ರು ಹೇಳೋದು ಸತ್ಯ ಅನ್ನಿಸ್ತು ಇದು ನೋಡಿದ ಮೇಲೆ. ಇಲ್ಲಿ ಯಾಕಂದ್ರೆ ಸಿಬ್ಬಂದಿಗಳೇ ಇಲ್ಲ. ನೀವು ನೋಡ್ಬೋದು, ಇವಾಗ ನಮ್ಮವ್ರಿಗೆ ತೋರಿಸ್ತಾರೆ ಒಳಗಿಂದ ಏನದ ವಾತಾವರಣ ತೆಗಿಂದ.